ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಕಾಂಗ್ರೆಸ್ ಇಬ್ಬಾಗ ಆಗ್ತಾ ಇದೆಯಾ, ಒಡಿತಿದೆಯಾ? ರಾಹುಲ್ರ ನಾಯಕತ್ವ ಗೆಲ್ತಾ ಇಲ್ವಾ? ಪ್ರಿಯಾಂಕಾ ಅವರನ್ನು ಪ್ರತಿಸ್ಪರ್ಧಿಯಾಗಿ ಬೆಳೆಸೋ ಪ್ರಯತ್ನ ಮಾಡ್ತಾ ಇದೆಯಾ? ಅಥವಾ ಕಾಂಗ್ರೆಸ್ ಕೆಲವು ಜನ ಪ್ರಿಯಾಂಕಾ ಮತ್ತು ರಾಹುಲ್ ಮಧ್ಯದಲ್ಲಿ ಒಡಕ್ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ದಿಗ್ವಿಜಯ್ ಸಿಂಗ್ ಮತ್ತು ಶಶಿ ತರೂರ್ ಅವರು ಇನ್ನಷ್ಟು ವೀಕ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಸನ್ನು ಅಶಕ್ತ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಶ್ನೆಗಳು ಇವತ್ತು ಹುಡುಕೋ ಕಾಲ ಆಗಿದೆ. ದಿಗ್ವಿಜಯ್ ಸಿಂಗ್ ಮೂಲತಃ ಕಾಂಗ್ರೆಸ್ಸಿಗರು, ಶಶಿ ತರೂರ್ ಮೂಲತಃ ಕಾಂಗ್ರೆಸ್ಸಿಗರು, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಅವರು ಇತ್ತೀಚೆಗೆ ಒಂದು ಸ್ವಲ್ಪ ತಮ್ಮ ವಿಚಾರವನ್ನು ಬದಲಾಯಿಸ್ಕೋತಾ ಇದ್ದಾರಾ ಅನ್ನೋ. ದಿಗ್ವಿಜಯ್ ಸಿಂಗ್ ಅವರು ಇತ್ತೀಚೆಗೆ ಮಾತಾಡಿದ್ದು ನೀವು ಕೇಳಿದಿರಿ. ಇಲ್ಲ, ಈ RSS ಇರುತ್ತಿರುವಂಥ ಒಂದು ಏನು ಶಿಸ್ತದ ಸಂಘಟನೆ ಅದ, ನಮ್ಮಲ್ಲಿ ಆಗಬೇಕು ಅಂತೇಳಿ ಅವ್ರು ಹೇಳಿದ್ದು ಸಹಜ ಅದ. ಶಿಸ್ತು ಮತ್ತು ಸಂಘಟನೆ RSS ಸಿದ್ಧಾಂತನೇ ಇರಲಿಲ್ಲ ಅಂತಲ್ಲ. ಸಿದ್ಧಾಂತದ ಬಗ್ಗೆ ನಮ್ಮ ವಿರೋಧ ಅದ ಇವತ್ತು, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಅವರಲ್ಲಿ ಒಂದು ಶಿಸ್ತು, ಸಂಯಮ, ಸಂಘಟನೆ ಮಾಡಿಕೊಂಡು ಜನರ ಮಧ್ಯದಲ್ಲಿ ಹೋಗುವಂಥ ಕೆಲಸ, ತಮ್ಮ ಸತ್ಯ ಅಂತ ಹೇಳುವಂಥ ಒಂದು ಪ್ರಬಲವಾದ ಇವುಗಳನ್ನ ನಾವು ಇವತ್ತು ಅಳವಡಿಸ್ಕೊಳ್ಬೇಕಾಗಿತ್ತು ಅನ್ನುವಂಥ ಮಾತನ್ನು ಅವ್ರು ಮಾತಾಡೋದು ನೋಡಿದಾಗ, ಅದಕ್ಕೆ ನಮ್ಮ ಶಶಿ ತರೂರ್ ಅವರು ಧ್ವನಿಗೊಳಿಸೋದು ನೋಡಿದಾಗ 140 ವರ್ಷದ ಕಾಂಗ್ರೆಸ್ಗೆ ಹೊಸ ಆಯಾಮ ಕೊಡುವಂಥ ಕೆಲಸ ಆಗಬೇಕು ಅನ್ನೋಂಥ ಮಾತು ಮಾತಾಡಿದ್ದಾರೆ. ಅವ್ರ ಮಾತಿನಲ್ಲಿ ಕೆಲವು ಹಂತದವರೆಗೆ ಸತ್ಯಗಳು ಇದ್ದಾವಿಲ್ಲ ಅಂತಲ್ಲ.